ಇಲ್ಲ ನನಗೇನೂ ಗೊತ್ತಿಲ್ಲ, ಕ್ಲಾಸ್ಗೆ ಇರೋಕೆ ನಾನು ಆಪ್ಟ್ ಅಲ್ಲ. ಆ ಮಗು ಹಿಂದ್ಗಡೆ ಹೋಗಿ ಯಾವಾಗ್ಲೂ ಕೂರ್ತಾ ಇದ್ದ ಒಂದ್ ಮೂಲೆಯಲ್ಲಿ. ನಮಸ್ತೆ, ನನ್ನ ಹೆಸರು ಶಿಲ್ಪಾ. GHPH ನಂಬರ್ 2 ಹಾವೇರಿ ಶಾಲೆಯಲ್ಲಿ ಈ ಕ್ರಿಯಾ ಪ್ರೋಗ್ರಾಮ್ ಅನ್ನುವಂಥದ್ದನ್ನ ಇಂಪ್ಲಿಮೆಂಟೇಷನ್ ಮಾಡಲಾಗಿದೆ. ಸೊ ಆ ಶಾಲೆಗೆ ನಾನು ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಸೊ ಯಾವಾಗ ನಾವು ಈ ಕ್ರಿಯಾ ಇಂಪ್ಲಿಮೆಂಟೇಷನ್ ಅನ್ನೋದನ್ನ ನಾವು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಮಗುವಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂದರೆ, ಸ್ಟಿಲ್ ಇವಾಗಲೂ ಕೂಡ ಅವನಿಗೆ ಬರೆಯಕ್ಕೆ ಬರಲ್ಲ, ಬಟ್ ಓದೋಕ್ಕೂ ಬರಲ್ಲ ಅಷ್ಟು ಕರೆಕ್ಟಾಗಿ. ಆದರೆ ಏನಂದರೆ ಯಾವುದೇ ಪ್ರಾಕ್ಟಿಕಲ್ಸ್ಗಳನ್ನು ನಾನು ಅವನಿಗೆ ಕೊಟ್ಟರು ಕೂಡ ಅವನು ಐಡೆಂಟಿಫೈ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ರೀಸೆಂಟಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ಕೊಬ್ಬಿನ ಟೆಸ್ಟ್ ಮಾಡ್ತಾ ಇದ್ವಿ, ಪ್ರೋಟೀನ್ ಟೆಸ್ಟ್ಗಳನ್ನು ನಾವು ಮಾಡಿದಾಗ ಇಲ್ಲಿ ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ಕಲರ್ಗಳು ಚೇಂಜ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ಆ ಮಗು ಏನು ಮಾಡ್ತಾಯಿತ್ತು ಅಂದರೆ, ಕೆಲವೊಂದಿಷ್ಟು ಕೆಮಿಕಲ್ಸ್ಗಳನ್ನು ನಾವು ಅದಕ್ಕೆ ಹಾಕಿ ಟೆಸ್ಟ್ ಮಾಡು ಅಂದಾಗ ಅವನೇ ಫರ್ದರ್ ಟೆಸ್ಟಿಂಗ್ಸ್ಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ 1-2 ಡ್ರಾಪ್ ಹಾಕಿ ನೋಡ್ತಾನೆ, ಚೇಂಜ್ ಆಗಲ್ಲ. ಮತ್ತೊಂದು 4 ಡ್ರಾಪ್ಸ್ ಹಾಕ್ತಾನೆ, ಅದು ಬದಲಾವಣೆ ಆಗೋದನ್ನು ನೋಡ್ತಾನೆ. ಸೊ ದೆನ್ ಅವನೇ ಕ್ವೆಶನ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಮ್ಯಾಮ್ ಮೊದಲು 2 ಡ್ರಾಪ್ ಹಾಕಿದೆ ಚೇಂಜ್ ಆಗಿಲ್ಲ, 4ನೇ ಡ್ರಾಪಿಗೆ ಅಥವಾ 10 ಡ್ರಾಪ್ ಹಾಕಿದ್ಮೇಲೆ ಅದು ಬದಲಾಯಿತು ಯಾಕೆ ಅನ್ನೋ ಪ್ರಶ್ನೆನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮಗು ಮೊದಲು ಹೇಗಾಗಿತ್ತು ಅಂದರೆ, ಇಲ್ಲ ನನಗೇನೂ ಗೊತ್ತಿಲ್ಲ, ನಾನು ಈ ಕ್ಲಾಸ್ಗೆ ಇರೋಕೆ ನಾನು ಆಪ್ಟ್ ಅಲ್ಲ ಅಥವಾ ಲಾಯಕಲ್ಲ ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಹಿಂದ್ಗಡೆ ಹೋಗಿ ಯಾವಾಗ್ಲೂ ಕೂರ್ತಾ ಇದ್ದ ಒಂದು ಮೂಲೆಯಲ್ಲಿ. ಬಟ್ ಇವಾಗ ಏನಾಗಿದೆ ಅಂದ್ರೆ, ನಮ್ದು ಕ್ರಿಯಾ ಕ್ಲಾಸಸ್ ಅಥವಾ ಸೈನ್ಸ್ ಕ್ಲಾಸ್ ಅಂದ ತಕ್ಷಣನೇ ಅದರಲ್ಲೂ ಪ್ರಾಕ್ಟಿಕಲ್ಸ್ ಏನಾದ್ರೂ ವಸ್ತುಗಳನ್ನ ತಗೊಂಬಂದು ಅವನ ಎದುರಿಗೆ ಇಟ್ಟಿದೀವಿ ಅಂದ್ರೆ ಫಸ್ಟ್ ಬೆಂಚ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ನಾನ್ ಮಾಡ್ತೀನಿ ಅಂತ ಹೇಳಿ ಯಾವಾಗ್ಲೂ ಹ್ಯಾಂಡ್ ರೈಸ್ ಮಾಡ್ತಾನೆ ಅಂಡ್ ಅದನ್ನ ಮಾಡ್ಲಿಕ್ಕೆ ಮುಂದ್ ಬರ್ತಾನೆ. ಸೊ ಆ ಒಂದು ಧೈರ್ಯ ಅನ್ನುವಂಥದ್ದು ಆ ಮಗುಗ್ ಬಂದಿದೆ. ಅಂದ್ರೆ ಆ ಮಗು ಅರ್ಥ ಮಾಡ್ಕೊಂಡಿದೆ, ನನ್ನಲ್ಲೂ ಏನೋ ಇದೆ, ಸೊ ನಾನು ಏನೋ ಮಾಡಬಲ್ಲೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಆ ಮಗುಗೆ ಇವತ್ತು ಬಂದಿದೆ. ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಕ್ರಿಯಾ ಇಂಪ್ಲಿಮೆಂಟೇಷನ್ ಇನ್ ಅವರ್ ಸ್ಕೂಲ್ ಅಂತ ತುಂಬಾ ಖುಷಿಯಿಂದ ಹೇಳ್ತೀನಿ ನಾನು.